ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ರಂಜಿತಾ ಕನ್ನಡ ವ್ಲಾಗ್ಸ್. ಸೊ ಇವತ್ತಿನ ದಿನ ನಾವು ಗೋರಿಕಾಯಿ ಪಲ್ಯ ಮತ್ತು ಚಪಾತಿನ ಹೇಗೆ ಮಾಡೋದು ಅಂತೇಳಿ ನೋಡೋಣ. ಸೊ ಮೊದಲಿಗೆ ಗೋರಿಕಾಯಿನ ನೀರೆಲ್ಲ ಹಾಕಿ ತೊಳೆದಿಟ್ಕೋಬೇಕು. ಚೆನ್ನಾಗಿ ತೊಳೆದು ತೊಟ್ಟೆಲ್ಲ ಬಿಡಿಸಿದ ಆದಮೇಲೆ ಗೋರಿಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಬೇಕು. ಸೊ ನೋಡಿ, ಈಗ ನಾವು ವೀಡಿಯೋದಲ್ಲಿ ಯಾವ ರೀತಿ ತೋರಿಸಿದೆ ಆ ರೀತಿ ಸಣ್ಣಗೆ ಎಲ್ಲ ಗೋರಿಕಾಯಿನ ಹೆಚ್ಚಿಕೊಬೇಕು. ಹೆಚ್ಚಿದ ಆದ ನಂತರ ಅದನ್ನು ಒಂದು ಬಾಣಲಿಯಲ್ಲಿ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಸೊ ಇವಾಗ ಫ್ರೈ ಮಾಡುವಾಗ ಏನು ಆಯಿಲ್ ಹಾಕೋ ಅವಶ್ಯಕತೆ ಇಲ್ಲ, ಹಾಗೆ ಫ್ರೈ ಮಾಡಬೇಕು. ಯಾಕಂದರೆ ನಾವು ಡೈರೆಕ್ಟಾಗಿ ಒಗ್ಗರಣೆಗೆ ಗೋರಿಕಾಯಿನ ಹಾಕಿದ್ರೆ ಅದು ಚೆನ್ನಾಗಿ ಬೇಯೋದಿಲ್ಲ, ಮತ್ತು ಬೇಯಿಸಿ ಮಾಡಿದರೆ ಟೇಸ್ಟ್ ಕೂಡ ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರ ಫಸ್ಟಿಗೆ ಈ ಥರ ಸಪ್ರೇಟಾಗಿ ಬೇಕಿದ್ರೆ ಸ್ವಲ್ಪ ಸಾಲ್ಟ್ ಹಾಕಿದರೆ ಬೇಗ ಮೆತ್ತಗಾಗತ್ತೆ. ಸಾಲ್ಟ್ ಹಾಕಿ ಡ್ರೈ ಮಾಡಿ ಇಟ್ಕೋಬೇಕು. ಅದಾದಮೇಲೆ ನಾವಿಲ್ಲಿ ಈ ಚಪಾತಿ ಹಿಟ್ಟನ್ನ ಕಲಸಿಟ್ರೆ ಚಪಾತಿ ತುಂಬ ಸಾಫ್ಟಾಗಿ ಬರುತ್ತೆ. ಅದಕ್ಕೋಸ್ಕರ ನಾವು ಇಲ್ಲಿ ಸ್ವಲ್ಪ ಆಯಿಲು ಮತ್ತು ಸಾಲ್ಟನ್ನ ಸೇರಿಸಿ ಗೋಧಿ ಹಿಟ್ಟನ್ನು ಸ್ವಲ್ಪನೇ ನೀರು ಹಾಕ್ತಾ ಚೆನ್ನಾಗಿ ನಾದಿ ಕಲಸಿ ಇಡ್ತಾ ಇದ್ದೀವಿ. ನೀವು ಅದನ್ನು ಎಷ್ಟು ಚೆನ್ನಾಗಿ ನಾದ್ತಿರೋ ಅಷ್ಟು ಚಪಾತಿ ತುಂಬ ಸಾಫ್ಟಾಗಿ ಬರುತ್ತೆ. ನೀವು ಆಯಿಲೆಲ್ಲ ಹಾಕಿ ಮಡಚಿ ಒತ್ತಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಸೊ ಹೀಗೆ ಚಪಾತಿ ಹಿಟ್ಟನ್ನ ಸಾಫ್ಟಾಗಿ ಕಲಸಿ ಒಂದು ಸೈಡು ಬಿಟ್ಬಿಡಿ. ನಂತರ ಒಲೆ ಮೇಲೆ ಒಂದು ಬಾಣಲೆನ ಇಟ್ಟು ಅದಕ್ಕೆ ಸ್ವಲ್ಪ ನಿಮಗೆ ಎಷ್ಟು ಬೇಕೋ ಅಷ್ಟು, ನಾವಿಲ್ಲೊಂದು 3 ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ದೀವಿ. ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ, ಒಣಮೆಣ್ಸಿನ್ಕಾಯಿ ಮತ್ತು ಕರಿಬೇವನ್ನು ಹಾಕಿ ಒಗ್ಗರಣೆನ ರೆಡಿ ಮಾಡಿ. ನಂತರ ಸಣ್ಣಗೆ ಹೆಚ್ಚಿರ್ತಕ್ಕಂಥ 2 ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಅದಕ್ಕೆ ಸೇರಿಸ್ಕೊಂಡು ಆನಿಯನ್ನು ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಇವಾಗ ಚೆನ್ನಾಗಿ ಬೆಂದಿದೆ ಈರುಳ್ಳಿ. ಈ ರೀತಿ ಬೆಂದಂಥ ಈರುಳ್ಳಿಗೆ ಮೀಡಿಯಮ್ ಸೈಜ್ದು 2ರಿಂದ 3 ಟೊಮೆಟೊನ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು. ನಂತರ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿದರೆ ಟೊಮೆಟೊ ಬೇಗ ಮೆತ್ತಗಾಗತ್ತೆ. ನಂತರ ಸ್ವಲ್ಪ ಅರಿಶಿಣ ಸೇರಿಸಿ ಮಿಕ್ಸ್ ಮಾಡಿದ ನಂತರ ಒಂದು ಲಿಡ್ನಿಂದ ಇದನ್ನು ಕ್ಲೋಸ್ ಮಾಡಿ ಇಟ್ಟರೆ ಬೇಗ ಈರುಳ್ಳಿ ಮತ್ತು ಟೊಮೆಟೊ 2 ಮೆತ್ತಗಾಗಿರುತ್ತೆ. ಸೊ ಈ ರೀತಿ ಚೆನ್ನಾಗಿ ಆನಿಯನ್ನು ಟೊಮೆಟೊ ಎಲ್ಲ ಫ್ರೈ ಆಗಿದ ನಂತರ ಮೊದಲೇ ಹುರಿದಿರ್ತಕ್ಕಂಥ ಗೋರಿಕಾಯಿನ ಆ ಪಲ್ಯಕ್ಕೆ ಸೇರಿಸಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ನೀವು ಸಾಂಬಾರಿಗೆ ಬಳಸ್ತಕ್ಕಂಥ ಸಾರಿನ ಪುಡಿನ 1ರಿಂದ 1.5 ಸ್ಪೂನು ಪಲ್ಯಕ್ಕೆ ಸೇರಿಸ್ಕೊಳ್ಳಿ. ಯಾಕಂದರೆ ಇಲ್ಲಿ ನಾವು ಯಾವುದೇ ರೀತಿ ಹಸಿಮೆಣಸಿಕಾಯಿನ ಸೇರಿಸಿಲ್ಲ. ಹಾಗಾಗಿ ಸಾಂಬಾರು ಪುಡಿ 1.5 ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ನಂತರ ಅದಕ್ಕೆ ಮೊದಲೇ ಹುರಿದು ಪುಡಿ ಮಾಡಿರ್ತಕ್ಕಂಥ ಕಡಲೆ ಬೀಜದ ಪುಡಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ನೀವು ಬೇಯಿಸಿದ್ರಂದರೆ ಪಲ್ಯ ರೆಡಿ ಆಗುತ್ತೆ. ನಂತರ ಮೊದಲೇ ಕಲಸಿಟ್ಟಿರ್ತಕ್ಕಂಥ ಗೋಧಿ ಹಿಟ್ಟನ್ನ ತೊಗೊಂಡು ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಸ್ವಲ್ಪ ಗೋಧಿ ಹಿಟ್ಟು ಇಲ್ಲ ಮೈದಾ ಹಿಟ್ಟನ್ನು ಮೇಲೆ ಉದುರಿಸ್ಕೊಳ್ತಾ ಈ ರೀತಿ ರೌಂಡಿಗೆ ತೆಳುವಾಗಿ ಲಟ್ಟಿಸ್ಕೊಬೇಕು. ಲಟ್ಟಿಸಿದಂಥ ಚಪಾತಿನ ಮೊದಲೇ ಕಾದಿರ್ತಕ್ಕಂಥ ಹೆಂಚು ಮೇಲೆ ಹಾಕಿ 2 ಕಡೆ ನೀಟಾಗಿ ಬೇಯಿಸ್ಕೊಂಡ್ರಿ ಅಂತ ಅಂದರೆ ಚಪಾತಿ ತಿನ್ನೋದಕ್ಕೆ ರೆಡಿ ಆಗುತ್ತೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಯಾವ ರೀತಿ ಈಸಿಯಾಗಿ ಮಧ್ಯಾಹ್ನಕ್ಕೆ ಬ್ರೇಕ್ಫಾಸ್ಟಿಗೆ ಅಥವಾ ಲಂಚಿಗೆ ಬಿಸಿ ಚಪಾತಿ ಮತ್ತು ಗೋರಿಕಾಯಿ ಪಲ್ಯ ಮಾಡೋದು ಅಂತ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.